ಇನ್ನು ಇದಕ್ಕೂ ಮುನ್ನ ಸಂಸತ್ತಿನಲ್ಲಿ ಭಾರಿ ಮಾತಿನ ಜಟಾಪಟಿ ಕೂಡ ನಡೆಯಿತು. ರಾಹುಲ್ ಗಾಂಧಿ ಆಡಿದ ಮಾತು ವಿಪಕ್ಷ ಮತ್ತು ಆಡಳಿತ ಪಕ್ಷಗಳ ನಡುವೆ ವಾಗ್ಯುದ್ಧಕ್ಕೂ ಕೂಡ ಕಾರಣವಾಗಿತ್ತು. ಹಾಗಾದ್ರೆ ಅಲ್ಲಿ ಏನಾಯಿತು ಬನ್ನಿ ತೋರಿಸ್ತೇವೆ. ಇದು ಮಹಿಳಾ ಮೀಸಲಾತಿ ಬಿಲ್ ಅಲ್ಲ ಎಂದ ರಾಹುಲ್ ಗಾಂಧಿ. This is not a women's bill. ಐತಿಹಾಸಿಕ ಬಿಲ್ಗೆ ಇಂಡಿಯಾ ಮೈತ್ರಿಕೂಟ ವಿರೋಧ ಎಂದ ಅಮಿತ್ ಶಾ. तो इंडी अलायंस के सभी सदस्यों ने महिला आरक्षण का विरोध किया है. ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ಜಾದೂಗಾರ ಮಾತಿನ ಜಟಾಪಟಿ. The truth is the magician has been caught. राहुल गांधी को क्षमा मांगनी चाहिए देशवासियों. ಇದು ಮಹಿಳಾ ಮೀಸಲಾತಿ ಬಿಲ್ ಮತದಾನಕ್ಕೂ ಮುನ್ನ ನಡೆದ ಜಟಾಪಟಿ. ಸಂಸತ್ತಿನಲ್ಲಿ ಬಿಲ್ ಮೇಲಿನ ಚರ್ಚೆಯಲ್ಲಿ ರಾಹುಲ್ ಗಾಂಧಿ ಭಾಗವಹಿಸಿದ್ರು. ಈ ವೇಳೆ ಆರಂಭದಲ್ಲೇ ರಾಹುಲ್ ಸರ್ಕಾರ ತಂದಿರೋ ಈ ಬಿಲ್ ಮಹಿಳೆಯರ ಸಬಲೀಕರಣದ ಬಿಲ್ ಅಲ್ಲ, ಇದು ಮಹಿಳೆಯರನ್ನ ಬಳಸಿಕೊಂಡು ಭಾರತದ ಚುನಾವಣಾ ಭೂಪಟವನ್ನೇ ಬದಲಾವಣೆ ಮಾಡುವ ಬಿಲ್ ಆಗಿದೆ ಅಂದ್ರು. The first truth is that this is not a women's bill. This is nothing to do with the empowerment of women. There is a women's bill. It was passed in 2023 in this house itself. This is an attempt to change the electoral map of India, using and hiding behind India's women. And actually it is a shameful act. ಇಷ್ಟೇ ಅಲ್ಲ, ಪ್ರಧಾನಿ ಮೋದಿ ಕುರಿತು ರಾಹುಲ್ ಗಾಂಧಿ ಆಡಿದ ಮಾತು ಸದನದಲ್ಲಿ ದೊಡ್ಡ ಕೋಲಾಹಲವನ್ನೇ ಎಬ್ಬಿಸಿತು. The truth is the magician has been caught. The magician of Balakot, the magician of demonetization, the magician of Sindhur has suddenly got caught. Why? Yeah. Because he was... No. ರಾಹುಲ್ ಗಾಂಧಿಯ ಈ ಮಾತಿಗೆ ಕೆರಳಿದ ಬಿಜೆಪಿ ನಾಯಕರು ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿದ್ರು. चुनाव हो प्रधानमंत्री को ये अनाप शनाप बात करके क्या साबित करना चाहते हैं? किसी व्यक्ति का यह अपमान नहीं कर रहे हैं, बार बार मैजिशियन कहकर देश की जनता का अपमान कर रहे हैं अध्यक्ष महोदय. और मैं आपसे अनुरोध करना चाहता हूं, जिन शब्दों का इन्होंने प्रयोग किया उसे सदन की कार्रवाई से बाहर निकाला जाना चाहिए और राहुल गांधी को क्षमा मांगनी चाहिए देशवासियों. ಬಳಿಕ ಬಿಲ್ ಮೇಲಿನ ಚರ್ಚೆಗೆ ಉತ್ತರ ನೀಡಿದ ಅಮಿತ್ ಶಾ, ಇಂಡಿಯಾ ಮೈತ್ರಿಕೂಟ ಮೇಲ್ನೋಟಕ್ಕೆ ಮಹಿಳಾ ಮೀಸಲಾತಿ ಬಿಲ್ಗೆ ವಿರೋಧವಿಲ್ಲ ಅನ್ನೋತೆ, ಆದ್ರೆ ಎಲ್ಲರೂ ವಿರೋಧ ಮಾಡಿದ್ದಾರೆ ಅಂದ್ರು. इस चर्चा को अगर बारीकी से कोई शब्दों में ही सुनेगा तो महिला आरक्षण के लिए जो संविधान संशोधन है इसका किसी ने विरोध नहीं किया. सबने बोलने के लिए तो बोला है कि हम महिला आरक्षण के पक्ष में है. ये संविधान संशोधन जो आया है उसका हम स्वागत करते हैं, मगर उसको बारीकी से देखें तो इंडी अलायंस के सभी सदस्यों ने अगर मगर किंतु परंतु इसका उपयोग कर स्पष्ट रूप से महिला आरक्षण का विरोध किया है. ಹೀಗೆ ಮಹಿಳಾ ಮೀಸಲಾತಿ ಬಿಲ್ಗೆ ಇಂದು ಲೋಕಸಭೆಯಲ್ಲಿ ಸೋಲಾಗಿದೆ. ಬಹುಶಃ ಬಿಜೆಪಿ ಇದನ್ನೇ ಮುಂದಿನ ದಿನಗಳಲ್ಲಿ ತಮ್ಮ ಪ್ರಚಾರಕ್ಕೆ ಬಳಸಲಿದ್ದು, ಇದಕ್ಕೆ ವಿಪಕ್ಷಗಳು ಯಾವ ರೀತಿ ಕೌಂಟರ್ ಕೊಡ್ತವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ವಿಪಕ್ಷಗಳ ವಿರುದ್ಧ ಎಕ್ಸ್ ಖಾತೆಯಲ್ಲಿ ಅಮಿತ್ ಶಾ ಕಿಡಿಕಾರಿದ್ದಾರೆ. ಮಹಿಳಾ ಮೀಸಲಾತಿ ಬಿಲ್ಗೆ ವಿಪಕ್ಷಗಳು ವಿರೋಧಿಸಿವೆ, ಕಾಂಗ್ರೆಸ್, ಡಿಎಂಕೆ, ಟಿಎಂಸಿ ಪಕ್ಷಗಳು ಸೇರಿ ಬಿಲ್ ಅನ್ನ ಸೋಲಿಸಿವೆ ಅಂತ ಹೇಳಿದ್ದಾರೆ. ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ಬಿಲ್ ಅನ್ನ ಸೋಲಿಸಿದ್ದಾರೆ. ವಿಪಕ್ಷಗಳು ಅದನ್ನು ಸಂಭ್ರಮಿಸಿದ್ದನ್ನು ನೋಡಿ ನನಗೆ ಬೇಸರ ಆಗಿದೆ ಅನ್ನೋದನ್ನ ಟ್ವೀಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಈ ರೀತಿ ಮಾಡ್ತಾ ಇರೋದು ಇದೇನು ಮೊದಲೇನಲ್ಲ ಅಂಥೇಳಿ ಎಕ್ಸ್ ಖಾತೆಯಲ್ಲಿ ವಿಪಕ್ಷಗಳ ವಿರುದ್ಧ ಅಮಿತ್ ಶಾ ಕಿಡಿಕಾರಿದ್ದಾರೆ. ಅಮಿತ್ ಶಾ ಅವರು ಬರೆದಿರೋ ಪ್ರಕಾರ ಇವತ್ತು ಲೋಕಸಭೆಯಲ್ಲಿ ನಡೆದಿದ್ದನ್ನು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ನಾರಿ ಶಕ್ತಿ ವಂದನ್ ಕಾಯ್ದೆಗೆ ಬೇಕಿದ್ದ ಸಂವಿಧಾನ ತಿದ್ದುಪಡಿ ಬಿಲ್ ಅನ್ನ ಕಾಂಗ್ರೆಸ್, ಟಿಎಂಸಿ, ಡಿಎಂಕೆ ಮತ್ತು ಸಮಾಜವಾದಿ ಪಕ್ಷಗಳು ಸೇರಿ ಸೋಲಿಸ್ಬಿಟ್ವು. ಮಹಿಳೆಯರಿಗೆ ಸಿಗಬೇಕಾಗಿದ್ದ 33% ಮೀಸಲಾತಿ ಬಿಲ್ ಅನ್ನ ಬೀಳಿಸಿ ಅದನ್ನು ಸಂಭ್ರಮಿಸೋದು, ಜೈಕಾರ ಹಾಕೋದು ನೋಡಿದ್ರೆ ತುಂಬಾನೇ ಬೇಸರ ಆಗುತ್ತೆ. ನಮ್ಮ ದೇಶದ ಮಹಿಳೆಯರಿಗೆ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಸಿಗಬೇಕಾಗಿದ್ದ ಮೀಸಲಾತಿ ಹಕ್ಕನ್ನ ಕೈತಪ್ಪುವಂತೆ ಮಾಡಿವೆ
ಈ ವಿಪಕ್ಷಗಳು ಅಂಥೇಳಿ ವಿಪಕ್ಷಗಳ ವಿರುದ್ಧ ತಮ್ಮ ಎಕ್ಸ್ ಖಾತೆಯಲ್ಲಿ ಅಮಿತ್ ಶಾ ಕಿಡಿಕಾರಿದ್ದಾರೆ. ಇದಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ನೋಡಿ, ಅರವಿಂದ್ ಕೇಜ್ರಿವಾಲ್ ಕೂಡ ಒಂದು ಪೋಸ್ಟ್ ಮಾಡಿದ್ದಾರೆ. ಸಂಸದ್ ಮೇ ಡಿಲಿಮಿಟೇಷನ್ ಬಿಲ್ ಫೇಲ್ ಹುವಾ, ಅಂದರೆ ಡಿಲಿಮಿಟೇಷನ್ನ ಬಿಲ್ ಏನಿತ್ತು ಅದು ಸಂಸತ್ತಿನಲ್ಲಿ ಫೇಲ್ ಆಗಿರೋದು. ಮೋದಿಜಿಗೆ ಅಹಂಕಾರ ಕಿ ಹಾರ್ ಹುವಿ, ಮೋದಿಯವರ ಅಹಂಕಾರ ಏನಿತ್ತು ಅದರ ಸೋಲಾಗಿದೆ. ಮೋದಿ ಸರ್ಕಾರ ಕಿ ಉಲ್ಟಿ ಗಿಂತಿ ಶುರು, ಅಂದರೆ ಮೋದಿ ಸರ್ಕಾರ ಇನ್ನೇನು ಸೋಲಿನ ಸನ್ನಿಹಿತದಲ್ಲಿದೆ. ಉಲ್ಟಿ ಗಿಂತಿ ಅಂತ ಹೇಳಿದ್ರೆ ಅವರ ಕೌಂಟ್ ಡೌನ್ ಈಗ ಶುರುವಾಗಿದೆ ಬೀಳೋದಿಕ್ಕೆ ಅನ್ನೋ ರೀತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಟ್ವೀಟ್ ಮಾಡಿದ್ದಾರೆ.